ಒಂದು ಅಂಶ ನಿಮ್ಮಲ್ಲಿ ಇಲ್ಲದಿದ್ದರೆ ನೀವು ಗೆಲ್ಲಲು ಸಾಧ್ಯವೇ ಇಲ್ಲ. ಹಾಗಾದರೆ ಅದು ಯಾವ ಅಂಶ? ಸ್ನೇಹಿತರೆ, ಒಂದು ಸಾರಿ ಒಬ್ಬ ಬೇಟೆಗಾರ ಕಾಡಿಗೆ ಬೇಟೆಯಾಡಲು ಬಂದ. ಅವನಿಗೆ ಒಂದು ಮೊಲ ಕಾಡಿಸಿತ್ತು. ಅದನ್ನು ಬೇಟೆಯಾಡಬೇಕು ಎಂದು ನಿರ್ಧರಿಸಿ ಗುರಿ ಇಟ್ಟ. ಇನ್ನೇನು ಗುಂಡು ಹಾರಿಸಬೇಕು ಎನ್ನುವಷ್ಟರಲ್ಲಿ ಅವನಿಗೆ ಒಂದು ಜಿಂಕೆ ಕಾಣಿಸಿತ್ತು. ಅವನು ಆ ಮೊಲವನ್ನು ಬಿಟ್ಟು ಜಿಂಕೆಯ ಹಿಂದೆ ಓಡಿದ. ಇನ್ನೇನು ಜಿಂಕೆ ಸಿಕ್ಕಿತು ಎಂದ ಅಷ್ಟರಲ್ಲಿ ಅವನಿಗೆ ಒಂದು ಚಿರತೆ ಕಾಣಿಸಿತ್ತು. ಅವನಿಗೆ ಜಿಂಕೆಗಿಂತ ಚಿರತೆಗೆ ಒಳ್ಳೆಯದು ಅನಿಸಿತು. ಇನ್ನೇನು ಚಿರತೆಯ ಗುಂಡು ಹಾರಿಸಬೇಕು ಎನ್ನುವಷ್ಟರಲ್ಲಿ ಅವನಿಗೆ ಒಂದು ದೊಡ್ಡ ಹುಲಿ ಕಾಣಿಸಿತು. ಅವನು ಚಿರತೆಯನ್ನು ಬಿಟ್ಟು ಹುಲಿಯ ಹಿಂದೆ ಓಡಿದ. ಕೊನೆಯಲ್ಲಿ ಅವನಿಗೆ ಯಾವ ಪ್ರಾಣಿಯೂ ಸಿಗಲಿಲ್ಲ. ಕೊನೆಯಲ್ಲಿ ಅವನು ಹೇಳಿದ್ದು ಒಂದೇ, ಅಯ್ಯೋ, ನನ್ನ ಸಮಯ ಸರಿಯಿಲ್ಲ ಎಂದು. ಆದರೆ ಅವನ ಸೋಲಿಗೆ ಅವನು ಕೆಟ್ಟ ಸಮಯ ಕಾರಣವಲ್ಲ. ಅವನು ತನ್ನ ಗುರಿಯತ್ತ ತನ್ನ ಗಮನವನ್ನು ಕೇಂದ್ರೀಕರಿಸುವಲ್ಲಿ ವಿಫಲನಾದ. ಅವನ ಗುರಿಯನ್ನು ಪದೇ ಪದೇ ಬದಲಾಯಿಸಿದ. ಅವನಿಗೆ ಅವನ ಗುರಿಯ ಮೇಲೆ ಗಮನ ಕೊಡಲು ಆಗಲಿಲ್ಲ. ಅದು ಅವನು ಸಂಪೂರ್ಣವಾಗಿ ಸೋಲಿಸಿತು. ಸ್ನೇಹಿತರೆ, ನಿಮಗೆ ಒಂದು ಗುರಿ ಇದೆ ಎಂದಾಗಲೇ ಅದರ ಕೆಳಗೆ ಸಂಪೂರ್ಣವಾದ ಗೆಲುವನ್ನು ನೀವು ಗಮನ ಕೊಟ್ಟು ಕೆಲಸ ಮಾಡಬೇಕು. ನಿಮ್ಮ ಗುರಿ ಸಣ್ಣದಿದ್ದರೂ ಅದನ್ನು ಮೊದಲು ಸಾಧಿಸಿ ಇನ್ನೊಂದು ಗುರಿ ನಿರ್ಧರಿಸಬೇಕು. ನೀವು ಗೆದ್ದೇ ಗೆಲ್ಲುವಿರಿ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಕೆಲಸ ಯಾವುದೇ ಇರಲಿ, ಅದು ಸಣ್ಣದೇ ಇರಲಿ ಅಥವಾ ದೊಡ್ಡದೇ ಇರಲಿ, ಅದನ್ನು ಪರಿಶ್ರಮ, ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪದಿಂದ ಮಾಡಿದರೆ ಅದರಲ್ಲಿ ಖಂಡಿತ ಸಫಲತೆಯನ್ನು ಪಡೆಯುವಿರಿ. ಧನ್ಯವಾದಗಳು. ಜೈ ಶ್ರೀಕೃಷ್ಣ.